ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವ್ಲಾಗ್ ಅಲ್ಲಿ ಭೀಮನ ಅಮಾವಾಸ್ಯೆ ಪ್ರಿಪರೇಷನ್ ಮತ್ತೆ ನೆಕ್ಸ್ಟ್ ಡೇ ಭೀಮನ ಅಮಾವಾಸ್ಯೆ ಹೇಗೆ ಆಚರಿಸಿದ್ವಿ ಅನ್ನೋದನ್ನ ನಾನು ನಿಮ್ಗೆ ಶೇರ್ ಮಾಡ್ತಿದ್ದೀನಿ. ಸೊ ಎಲ್ಲ ಕೆಲಸಗಳು ಮುಗಿಸಿ ಇವಾಗ ನಾಳೆಗೆ ಕರ್ಗಡಬು ಮತ್ತೆ ಭಂಡಾರ ಮಾಡ್ಕೋಬೇಕಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇವಾಗ ಫಸ್ಟ್ ಕರ್ಗಡಬದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ಹಬ್ಬದಲ್ಲಿ ನಿಮ್ಮನೇಲಿ ಯಾವ ಸ್ಪೆಷಲ್ ರೆಸಿಪಿನ ಮಾಡ್ತೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಬೇಗ ಬೇಗ ಎಲ್ಲವುದು ರೆಡಿ ಮಾಡ್ಕೊಂಡ್ ಬಿಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲದನ್ನು ಎಲ್ಲ ಮಾಡ್ಕೊಂಡಾದ್ಮೇಲೆ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು ಒಂದು ದೊಡ್ಡ ಟಾಸ್ಕು. ಸೊ ಎಲ್ಲವುದು ಹಾಗಾಗಿ ಹರ್ಕೊಂಡ್ಬಿಟ್ಟಿದ್ದೆ, ಮಾಡುವಾಗ ನನಗೇನು ಗೊತ್ತೇ ಆಗ್ಲಿಲ್ಲ. ಸೊ ಆಮೇಲೆ ಎಲ್ಲದನ್ನು ಸ್ಟವ್ ಒರೆಸ್ಕೊಂಡು ಆಮೇಲೆ ಹಾಗೆ ಕೌಂಟರ್ ಟಾಪ್ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂತಿದ್ದೀನಿ. ಕ್ಲೀನಿಂಗ್ ಎಲ್ಲ ಆದ್ಮೇಲೆ ಅಡುಗೆ ಕೆಲಸ ಕೂಡ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಫಸ್ಟ್ ಈ ಕೆಲಸನ ಮುಗಿಸಿ ನೆಕ್ಸ್ಟ್ ಅಡುಗೆ ಕೆಲಸ ಕೂಡ ಸ್ಟಾರ್ಟ್ ಮಾಡ್ಕೊಂಡೆ. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಬೇರೆ ಬೇರೆ ಕೆಲಸಗಳಿತ್ತು, ಪ್ರಿಪರೇಷನ್ ಎಲ್ಲ ಮಾಡ್ಕೋಬೇಕಿತ್ತು. ಅದನ್ನೆಲ್ಲ ಮಾಡ್ಕೊಂಡು ಮೇಲೆ ಮತ್ತೆ ನೆಕ್ಸ್ಟ್ ಡೇ ಇಂದ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆನೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲು ಸಾರಿಸಿ, ಸೊ ಎಲ್ಲ ಕೆಲಸನೂ ಅರ್ಲಿ ಮಾರ್ನಿಂಗೇ ಎದ್ದಿದೆ. ಆಲ್ಮೋಸ್ಟ್ 5 o'clock ಅಂತಾನೆ ಅನ್ಕೊಳ್ಳಿ. ಅಷ್ಟೊತ್ತಿಗೆ ಎದ್ದು ಎಲ್ಲ ಕೆಲಸನೂ ಸ್ಟಾರ್ಟ್ ಮಾಡ್ಕೊಂಡೆ. ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಂತರ ಸ್ನಾನ ಮಾಡಿ ರೆಡಿ ಆಗ್ಬಿಟ್ಟು ಇವಾಗ ನೈವೇದ್ಯಕ್ಕೆ ಬೇಕಲ್ವಾ, ಪೂಜೆಗಿಂತ ಮುಂಚೆ ನೈವೇದ್ಯ ರೆಡಿ ಮಾಡ್ಕೊಂಡ್ ಬಿಡೋಣ ಅಂತ ಪೊಂಗಲ್, ಸ್ವೀಟ್ ಪೊಂಗಲ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಪ್ರಸಾದ ಎಲ್ಲ ಮಾಡ್ಕೊಂಡು ದೇವ್ರ ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಕೂಡ ಸ್ಟಾರ್ಟ್ ಮಾಡಿದೆ. ಸೊ ಈ ಹಬ್ಬದ ವಿಶೇಷ ಏನು, ಯಾಕೆ ಈ ಫೆಸ್ಟಿವಲ್ನ ನಾವು ಆಚರಿಸ್ತೀವಿ ಅಂತ ಅಂದ್ರೆ, ಇವತ್ತಿನ ದಿನ ಅಂದ್ರೆ ಭೀಮನ ಅಮಾವಾಸ್ಯೆ ದಿನ ಶಿವ ಮತ್ತೆ ಪಾರ್ವತಿ ದೇವಿ ಮದುವೆ ಆಗಿದ್ದ ದಿನ. ಸೊ ಹಾಗಾಗಿ ಗಂಡ ಹೆಂಡತಿಯ ಮಧ್ಯ ಬಾಂಡಿಂಗ್ ಚೆನ್ನಾಗಿರ್ಲಿ, ಮತ್ತೆ ಗಂಡನ ಆಯಸ್ಸು ದೀರ್ಘಾಯುಷ್ಯಾಗಿರ್ಲಿ, ಅವನ ಆರೋಗ್ಯ ಆಯಸ್ಸು ಚೆನ್ನಾಗಿರ್ಲಿ ಅನ್ನುವಂಥ ಉದ್ದೇಶಕ್ಕೆ ಈ ಹಬ್ಬನ ಆಚರಣೆ ಮಾಡ್ತೀವಿ. ಸೊ ಇಷ್ಟು ನನಗೆ ಗೊತ್ತಿರೋದು. ನಿಮಗೇನಾದ್ರೂ ಇನ್ನೂ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಪೂಜೆ ಅಂತೂ ತುಂಬಾನೇ ಚೆನ್ನಾಗಾಯ್ತು. ನಾವು ಇನ್ನೊಂದು ಏನಂತ ಅಂದ್ರೆ, ನಾವು ಎಷ್ಟು ಆಡಂಬರವಾಗಿ ಪೂಜೆ ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಮತ್ತೆ ಇದನ್ನ ಮದುವೆ ಆಗಿ 9 ವರ್ಷ ಇದನ್ನ ರಥ ಅಂತ ನಮ್ಮಲ್ಲಿ ಮಾಡ್ತೀವಿ. ಸೊ ನಿಮ್ಮಲ್ಲೆಲ್ಲ ಯಾವ ರೀತಿ ಅಂತ ಹೇಳಿ. ಸೊ ರಥ ಮಾಡಿ ಹಾಗೆ ಗಂಡಂಗೆ ನಮಸ್ಕಾರ ಮಾಡಿ, ಕೆಲವೊಬ್ರು ಮನೆಯಲ್ಲಿ ಪಾತ್ ಪೂಜೆ ಕೂಡ ಮಾಡ್ತಾರೆ. ಸೊ ನಮ್ಮಲ್ಲಿ ಆ ಟ್ರೆಡಿಷನ್ ಇಲ್ಲ. ಜಸ್ಟ್ ನಮಸ್ಕಾರ ಮಾಡಿ ಈ ದಾರ ಏನಿರುತ್ತೆ ಅದನ್ನ ಕೂಡ ಅವ್ರ ಹತ್ರ ಕಟ್ಟಿಸ್ಕೊಳ್ಳೋದು, ಆ ರೀತಿ ನಮ್ಮಲ್ಲಿ ಸಂಪ್ರದಾಯ ಇದೆ. ಸೊ ಅದನ್ನ ಕಟ್ಟಿಸ್ಕೊಂಡು ಕೆಲವೊಬ್ರು ಚಿಕ್ಕ ವಯಸ್ಸಿನಲ್ಲೇನೆ ಕೂಡ ಕೆಲವರು ಮನೆಯಲ್ಲಿ ಮಾಡ್ತಾರೆ. ಸೊ ನಮ್ಮಲ್ಲಿ ಅದನ್ನ ಇನ್ನೂ ಜೊತೆಗೆ ಸ್ಟಾರ್ಟ್ ಮಾಡಿಲ್ಲ, ನೋಡೋಣ ಮುಂದೆ ಏನು ಅಂತ. ಸೊ ಅವಳಿಗೂ ಕೂಡ ದಾರನ ಹೊರಪ್ಪನ ಹತ್ರ ಕಟ್ಟಿಸ್ಕೊಂಡ್ಲು. ಅದಾದ್ಮೇಲೆ ಮತ್ತೆ ಈವ್ನಿಂಗು ಓನರ್ ಆಂಟಿನ ಕರೆದಿದೆ. ಸೊ ಕುಂಕುಮಕ್ಕೆ ಸೊ ಅವರು ಕೂಡ ಬಂದು ಸ್ವಲ್ಪ ಹೊತ್ತು ಮಾತಾಡಿ ಹಾಗೆ ಕುಂಕುಮ ಕೂಡ ಇಟ್ಕೊಂಡು ಹೋದ್ರು.
ನಂತರ ನಮ್ಮಲ್ಲಿ ಭಂಡಾರ ಹೊಡೆಯೋದು ಅಂತ ಒಂದು ಟ್ರೆಡಿಷನ್ ಇದೆ. ಅದು ಅಣ್ಣ ತಮ್ಮ ಅಥವಾ ಕಸಿನ್ಸ್ ಅಣ್ಣ ತಮ್ಮ ಕಸಿನ್ಸ್ ಅಲ್ಲಿ ಯಾರು ಇದ್ರು ಸೊ ಅವರು ಇದನ್ನ ಹೊಡೆಯೋ ಭಂಡಾರ ಅಂತ ನಾವು ಮಾಡಿರ್ತೀವಿ. ಲೈಕ್ ಪೂರಿ ತರ ಇರುತ್ತೆ ಅದು. ಸೊ ಅದನ್ನ ಹೊಡೆಯೋ ಅಂಥದ್ದು. ಸೊ ಇದ್ರದ್ದು ಹೇಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಇದನ್ನ ತಿಳ್ಕೊಂಡು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಿಮ್ಗೆ ತಿಳಿಸ್ತೀನಿ. ಈ ರೀತಿ ಹೊಸ್ಲಿಗೆಲ್ಲ ಪೂಜೆ ಮಾಡಿ ಅದನ್ನ ಇಟ್ಟು ಹೊಡೆಯೋ ಅಂಥದ್ದು. ಹೀಗೆ ನಮ್ಮ ಮನೆಯಲ್ಲಿ ಭೀಮನವಮಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.